ನಮಸ್ಕಾರ ವೀಕ್ಷಕರೇ, ಅಸ್ಲಿ ಕಾಣಿ ಸ್ಪೆಷಲ್ ಸ್ಪೋರ್ಟ್ಸ್ ನ್ಯೂಸ್. ಇದು ಕೇವಲ ಒಂದು ಗೆಲುವಿನ ಕಥೆಯಲ್ಲ, ಇದು ಧೈರ್ಯ, ನಂಬಿಕೆ ಮತ್ತು ಇತಿಹಾಸವನ್ನು ಮುರಿದ ರನ್ ಚೇಸಿಂಗ್ ಕತೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮಹಿಳಾ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಅತಿ ದೊಡ್ಡ ಗುರಿಯನ್ನು ಬೆಂಬತ್ತಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎರಡನೇ ಬಾರಿ WPL ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ. ನಾಯಕಿ ಸ್ಮೃತಿ ಮಂದಾನ ಅವರ ನೇತೃತ್ವದ RCB 2024 ನಂತರ ಮತ್ತೆ ಚಾಂಪಿಯನ್ ಆಗಿ ಮೆರೆದಿದೆ. ಗುರುವಾರ ವಡೋದರದಲ್ಲಿ ನಡೆದ WPL 2026 ಫೈನಲ್ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ಮಹಿಳಾ ತಂಡ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 203 ರನ್ ಪೇರಿಸಿತ್ತು. ಇಷ್ಟು ದೊಡ್ಡ ಮೊತ್ತವನ್ನು ಫೈನಲ್ನಲ್ಲಿ ಚೇಸ್ ಮಾಡುವುದು ಅಸಾಧ್ಯವೆನಿಸಿದ ಕ್ಷಣದಲ್ಲೇ RCB ಇತಿಹಾಸ ಬರೆಯಿತು. ಇದಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ಇಳಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇನ್ನೂ 2 ಎಸೆತ ಬಾಕಿ ಉಳಿದಿರುವಂತೆಯೇ 4 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿತು. WPL ಇತಿಹಾಸದಲ್ಲೇ ಇದು ಅತಿ ದೊಡ್ಡ ಯಶಸ್ವಿ ರನ್ ಚೇಸ್. ಡೆಲ್ಲಿ ಪರವಾಗಿ ನಾಯಕಿ ಜೆಮಿಮಾ ರೋಡ್ರಿಗಸ್ ಅವರ ಆಕರ್ಷಕ ಅರ್ಧಶತಕವೇ ಪಂದ್ಯದ ಹೈಲೈಟ್ಸ್. 37 ಎಸೆತಗಳಲ್ಲಿ 57 ರನ್ ಗಳಿಸಿದ್ದ ಜೆಮಿಮಾ ಸೆಮಿಫೈನಲ್ನಲ್ಲಿಯೂ ಭರ್ಜರಿ ಫಾರ್ಮ್ ತೋರಿಸಿದರು. ಆರಂಭದಲ್ಲಿ ಲಿಝಲ್ ಲೀ 37 ಮತ್ತು ಶೆಫಾಲಿ ವರ್ಮಾ 20 5.5 ಓವರ್ಗಳಲ್ಲಿ 49 ರನ್ ಜೊತೆ ಆಟವಾಡಿದರು. ಮಧ್ಯ ಕ್ರಮಾಂಕದಲ್ಲಿ ಲಾರಾ ವೊಲಾರ್ಡ್ಸ್ 25 ಎಸೆತಗಳಲ್ಲಿ 44 ಮತ್ತು ಅಂತಿಮ ಹಂತದಲ್ಲಿ ಚಿನೆಲ್ ಹೆನ್ರಿ 15 ಎಸೆತಗಳಲ್ಲಿ ಅಜೇಯ 35 ತಂಡವನ್ನು 200 ಗಡಿ ದಾಟಿಸಿದರು. ಆದರೆ ಅಂತಿಮ ಕ್ಷಣದಲ್ಲಿ ವೇದಿಕೆ RCB ಪಾಲಾಯಿತು. ಸ್ಮೃತಿ ಮಂದಾನ ಬಲಗ ಒತ್ತಡದ ನಡುವೆಯೇ ಶಾಂತವಾಗಿ ಆಟ ಆಡಿ ಗುರಿಯನ್ನು ಗೆಲುವಾಗಿ ಪರಿವರ್ತಿಸಿತು. ನಾಲ್ಕನೇ ಬಾರಿ ಫೈನಲ್ ತಲುಪಿದರೂ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಟ್ರೋಫಿ ಮಾತ್ರ ಇನ್ನೊಮ್ಮೆ ಕೈಗೆಟುಕದ ಹುಳಿದ್ರಾಕ್ಷಿಯಂತೆ ಉಳಿಯಿತು. ಇದು ಕೇವಲ ಒಂದು ಪಂದ್ಯವಲ್ಲ, ಇದು ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲೇ RCB ಬರೆದ ಚಿನ್ನದ ಅಧ್ಯಾಯ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಎಚ್ಚರವಾಗಿರಿ, ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ. ಧನ್ಯವಾದಗಳು. ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್, ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ಯೂ. ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ, ಯಾಕೆಂದ್ರೆ ಅದು ನಿಮ್ಮ ಹಣ. ಕಾಲ್ 6366 333 444.